ಫ್ರೆಂಡ್ಸ್, ಶ್ರಾವಣ ಶುರುವಾಗಿದೆ. ಶ್ರಾವಣ ಶನಿವಾರ ಬಂತು ಅಂತಂದರೆ ಎಲ್ಲರ ಮನೆಯಲ್ಲೂ ಪೂಜೆ ಇದ್ದೇ ಇರುತ್ತೆ. ಹಾಗಾಗಿ ನಮ್ಮ ಮನೆಯಲ್ಲೂ ಕೂಡ ಶ್ರಾವಣ ಶನಿವಾರದ ಪೂಜೆ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷವೂ ನಾನು ವರಮಹಾಲಕ್ಷ್ಮಿ ಹಬ್ಬ ಮುಗಿಸ್ಕೊಂಡು ನೆಕ್ಸ್ಟ್ ಡೇಗೇ ಶ್ರಾವಣ ಶನಿವಾರದ ಪೂಜೆ ಇಟ್ಕೊತೀನಿ. ಹಾಗಾಗಿ ಶ್ರಾವಣ ಶನಿವಾರದ ಪೂಜೆ ಅಂತಂದರೆ ನಿಮಗೆಲ್ಲ ಗೊತ್ತೇ ಇದೆ. ನಾವು ತಿರುಪತಿ ಒಕ್ಕಲಾಗಿರೋದ್ರಿಂದ ಪ್ರತಿ ವರ್ಷವೂ ನಾವು ಈ ರೀತಿಯಾಗಿ ದಾಸಪ್ಪ ಅವ್ರನ್ನ ಕರೆದು ನಾವು ಮನೆಯಲ್ಲಿ ಪೂಜೆ ಮಾಡ್ತೀವಿ. ನಿಮಗೂ ಯಾರಿಗಾದರೂ ದಾಸಪ್ಪ ಅವ್ರು ಬೇಕು, ನಾವು ಇದೇ ರೀತಿ ಶ್ರಾವಣ ಶನಿವಾರದ ಪೂಜೆ ಮಾಡ್ತೀವಿ ಅನ್ನೋದಾದರೆ ಫಸ್ಟಿಗೆ ನಾನು ಅವ್ರದ್ದು ಬಿಸ್ನೆಸ್ ಕಾರ್ಡ್ ಆ್ಯಂಡ್ ಫೋನ್ ನಂಬರ್ ಹಾಕಿದ್ದೀನಿ. ಹಾಗೆ ಕಂಟಿನ್ಯೂಸ್ ಆಗಿ ಸ್ಕ್ರೀನ್ ಮೇಲೆ ಅವ್ರ ಫೋನ್ ನಂಬರ್ ಬರ್ತಿದೆ. ಅವ್ರ ಫೋನ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನನಗಂತೂ ಈ ದಾಸಪ್ಪ ಅವರು ನಮಗೆ ಪೂಜೆ ಮಾಡೋ ರೀತಿ ಪದ್ಧತಿ ಎಲ್ಲ ತುಂಬ ಇಷ್ಟ ಆಯಿತು. 3-4 ವರ್ಷದಿಂದ ಇವರೇ ಕಂಟಿನ್ಯೂಸ್ ಆಗಿ ಬರ್ತಿದ್ದಾರೆ. ನಮಗೆ ಕೋವಿಡ್ ಆದಾಗ ತುಂಬ ಕಷ್ಟನೇ ಆಯಿತು, ದಾಸಪ್ಪ ಸಿಗಲಿಲ್ಲ. ಹಾಗಾಗಿ ನಮ್ಮ ಎದುರು ಮನೆಯವರೇ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿಕೊಟ್ರು. ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಡ್ತಾರೆ. ನಿಮಗೂ ಯಾರಿಗಾದರೂ ಬೇಕು ಅಂತಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನೋಡಿ ನಮ್ಮನೆ ಮುದ್ದು ಕೃಷ್ಣ ಯಾವ ರೀತಿ ಪೂಜೆ ಮಾಡ್ತಿದ್ದಾರೆ ಅಂತ. ಪೂಜೆ ಎಲ್ಲ ಆಯಿತು. ದಾಸಪ್ಪ ಅವರು ಕೂಡ ಹೊರಟರು. ಅವ್ರದ್ದೆಲ್ಲ ಪೂಜೆ ಮುಗಿದಿದ್ದಾಯಿತು. ನೆಕ್ಸ್ಟ್ PTM ಇತ್ತು ಅಂತ ಹೇಳಿ JK ಸ್ಕೂಲ್ ಹತ್ರ ಹೋಗಬೇಕಾಯಿತು. ಹಾಗಾಗಿ ಬೇಗ ಊಟ ಬಡಿಸಿ ಎಲ್ಲರೂ ಊಟ ಮಾಡಿ ಆಮೇಲೆ ನಂತರ ಗೋವಿಂದನ್ ಮಾಡಿ ಇಟ್ಲಿ ರೆಡಿಯಾಗಿ ಸ್ಕೂಲ್ ಹತ್ರ ಹೊರಟ್ವಿ.